ಮುನೇಶ್ ಅಂತ ಸಾಮಾಜಿಕ ಹೋರಾಟಗಾರರು ಚಂದಿಮಲ್ಲೆ. ನಾನು ಈಗ ಮೊನ್ನೆ ಮೀಡಿಯಾದ ಬಗ್ಗೆ ನೀವು ಹೇಳಿದಕ್ಕೋಸ್ಕರ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ದು ಏನು ವಿಡಿಯೋ ಅಂತ ಕೇಳಿದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈ ಜಿಲ್ಲೆಯಲ್ಲಿ ಅತ್ಯಂತ ಕಡುಭ್ರಷ್ಟ ಮತ್ತು ಆಡಳಿತದಲ್ಲಿ ಅಸಮರ್ಥ ಯಾರಾದರೂ ಇದ್ದರೆ ಅಕ್ರಮ್ ಪಾಷಾಗಿಂತಲೂ MR ರವಿ ಅವರು. ಯಾಕೆಂದರೆ ನಾವು ಮೂಲತಃ 2019ರಿಂದ ಒಂದು ಹೋರಾಟ ಮಾಡ್ಕೊಂಬಂದೆ. ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ಗೆ 19 ಜನ ಮೇಲೆ ಕ್ರಿಮಿನಲ್ ಕೇಸ್ಗೆ RC ಅವರು ಇದು ಮಾಡಿದರು. ನಾನು ತಕ್ಷಣ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಡೈರೆಕ್ಷನ್ ಕೊಡಿ ಅಂತ DC ಅವ್ರಿಗೆ ಕೊಟ್ಟರೆ, DC ಅವ್ರಿಗೂ ಕೂಡ ಆದಿತ್ಯ ಆಮ್ಲನ್ ವಿಶ್ವಾಸ ಹೇಳಿದರು, ಆ ತಾಲೂಕಲ್ಲಿ ಇಡಬೇಡಪ್ಪ, ಅಧಿಕಾರಿಗಳನ್ನೆಲ್ಲ ಬೇರೆ ತಾಲೂಕು ಹಾಕು, ಅಕ್ರಮಗಳಾಗುತ್ತೆ ಅಂತ. ಇಷ್ಟು ಮಾಲೂರಲ್ಲಿ ಹಗರಣಗಳಾಗೋಕ್ಕೆ ಆ ಅಧಿಕಾರಿಗಳು ಆ ತಾಲೂಕಲ್ಲಿ ಇರೋದೇ ಕಾರಣ. ಈ ಮನುಷ್ಯ ಕ್ರಿಮಿನಲ್ ಕೇಸ್ ಹಾಕಲಿಲ್ಲ. ಇವತ್ತು ಒಂದು ಲೋಕಾಯುಕ್ತ ವರದಿಗೆ ತತ್ಕ್ಷಣ ಕ್ರಮ ಕೈಗೊಂಡು ಹೋಗೋ ಟೈಮಲ್ಲಿ ಒಂದು ನಿಮಗೆ ಈಗ ಪತ್ರಿಕಾಗೋಷ್ಠಿ ಕರೆದಿದ್ರಲ್ಲ, ಒಂದು 16 ಜನಕ್ಕೆ ಮೇಲೆ ಕ್ರಮ ವಹಿಸಿದ್ದೀನಿ, ಅದು ಇದು ಅಂತ ಕತೆ ಹೇಳ್ಬಿಟ್ಟು ಅಷ್ಟು ಜನ ಬಡವ್ರು ಮಾಡಿಬಿಟ್ಟು ಹೋಗ್ತಾ ಇದ್ದಾನೆ. ಕಡುಭ್ರಷ್ಟ ನನ್ನ ಮಕ್ಕಳನ್ನ ಅಲ್ಲೇ ಇಟ್ಟಿದ್ದಾನೆ ಮಾಲೂರಲ್ಲಿ. ಅಂದರೆ ಇವರು ಅಕ್ರಮ ಭೂ ಕಡತಗಳು ಮತ್ತು ಮಿಸ್ಸಿಂಗ್ ಕಡತಗಳು ರೂಪಾ ಅವ್ರದ್ದು ಮತ್ತು ಇವ್ರದ್ದು ಜಿಲ್ಲೆಯಲ್ಲಿ ಅತಿ ಹೆಚ್ಚು KDB ಮಾಲೂರು ಮತ್ತು ಶ್ರೀನಿವಾಸಪುರ, ಮುಳಬಾಗಿಲು, ಕೋಲಾರ ಎಲ್ಲ ಇದೆ. ಆಯಿತಾ? ಈ ಮಿಸ್ಸಿಂಗ್ ಕಡತಗಳನ್ನು ತಯಾರಿ ಮಾಡಿ ಸರ್ಕಾರಿ ಭೂಮಿಗಳನ್ನ ದುರಸ್ತಿಗಳು ಮಾಡಿಕೊಳ್ಳೋ ಒಂದು ದೊಡ್ಡ ಹುನ್ನಾರ ಮತ್ತು ಷಡ್ಯಂತ್ರನ ಈ ಜಿಲ್ಲಾಧಿಕಾರಿಗಳು ಪ್ರಾರಂಭ ಮಾಡಿದರು. ಆಯಿತಾ? ಅದರಿಂದ ಈ ಜಿಲ್ಲಾಧಿಕಾರಿಗಳಿಗೆ ಹೇಳೋದಿಷ್ಟೇ, ಹಾಗೆ ಗಣಿ ಇಲಾಖೆಯಲ್ಲಿ B1 ಗೋಮಾಳ ಕ್ರಷರ್ಗಳು ಕೊಡೋದಕ್ಕೋಸ್ಕರ ತನ್ನ ಬೇನಾಮಿಗಳು ಕೂಡ ಸುರೇಶ್ ರಾಜ ಅನ್ನೋ ಒಬ್ಬ ಬೇನಾಮಿ, ಆಯಿತಾ, ಆ DC ಮನೆಯಲ್ಲಿ ಬಂದು ಡೈನಿಂಗ್ ಹಾಲಲ್ಲಿ ಕುಂತ್ಕೊಳ್ಳೋ ಯಾರಾದರೂ ಇದ್ದರೆ ಬೇನಾಮಿ, ಆ ಸುರೇಶ್ ರಾಜು, ತುಮಕೂರಿಂದ ಒಬ್ಬ ದಯಾನಂದು, ಈ ಥರದವರು CL7 ಮತ್ತು KDB ಜಾಗಗಳು ಎಲ್ಲ ಬೇನಾಮಿಯಾಗಿ ಅವ್ರ ಹೆಸರುಗಳು ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಬೆಂಗಳೂರು ಅರ್ಬನ್ DCಗಳು ಏನಾಗಿದ್ದಾರೆ, ಅವ್ರು ಎಷ್ಟೆಷ್ಟು ಕ್ರಿಮಿನಲ್ ಕೇಸಾಗಿ ಒಬ್ಬರು ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು. ನೀವೇನೇ ಮಾಡಿದ್ರು ನಿಮ್ಮ ಬೇನಾಮಿಗಳಿಂದ ನಾವಿದ್ದೀವಿ, ನೀವು ಬರಬೇಕಲ್ಲ ನಿಮ್ಮ ಆಸ್ತಿಗಳು ನೋಡೋಕ್ಕೆ, ನಾವೇ ಇರ್ತೀವಿ, ಬನ್ನಿ ಸ್ವಾಮಿ, ನಾನು ಕೊಡೋ ದೂರುಗಳ ಹತ್ರ ಕಮಿಟಿಗಳ ಮುಂದೆ ಬರೆಯರೆ ಅಂತ ನಾನು ಈ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀನಿ. ಈ ಜಿಲ್ಲೆ ಕಂಡ ಅತಿ ಅಸಮರ್ಥ ಜಿಲ್ಲಾಧಿಕಾರಿ ಅಂದರೆ MR ರವಿ ಅವರು. ಹಾಗೆ ಗಣಿ ಇಲಾಖೆಯಲ್ಲಿ ಅತಿ ಹೆಚ್ಚು ಮಾನ್ಯ ಒಂದೇ ದಿನದಲ್ಲಿ 19ನೇ ತಾರೀಕು ಒಂದು ಅರ್ಜಿ ಕೊಡ್ತಾನೆ ಅರ್ಜಿದಾರ. 19ಕ್ಕೆ ಗಣಿ ಇಲಾಖೆಯ ಉಪನಿರ್ದೇಶಕ ಎಲ್ಲ ಇಲಾಖೆಗಳು, ಪರಿಸರ ಇಲಾಖೆ ಮತ್ತು ಅರಣ್ಯ ಇಲಾಖೆ ಮತ್ತು ಉಪ ವಿಭಾಗಾಧಿಕಾರಿಗಳಿಗೆ ಅರ್ಜಿ ಕೊಡ್ತಾರೆ. 21ಕ್ಕೆ ಜಂಟಿ ನಿಗದಿ ಮಾಡ್ತಾರೆ. ಈ ಥರದ್ದು ಮಾಡಿಕೊಂಡು ಬೇಗ B1ಗಳು ಕೊಡಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾನು ಮಾನ್ಯ KJP ಶಾಸಕಿ ಆದಂಥ ರೂಪಕಲಾ ಶಶಿಧರ್ ಅವ್ರದ್ದು ದುರ್ಗಾ ಎಂಟರ್ಪ್ರೈಸಸ್ ಅಂತಿದೆ. ನಾನು ಹೇಳೋದಿಷ್ಟೇ, ಪ್ರತಿಜ್ಞಾ ವಿಧಿ ಬೋಧಿಸ್ಕೊಳ್ಳೋದು ವಿಧಾನಸಭಾ ಅಧ್ಯಕ್ಷರ ಹತ್ರ. ಅವರು ಆ ಅಧ್ಯಕ್ಷರು ಏನಂತ ಸ್ವಂತಕ್ಕಾಗಲಿ ತನ್ನ ಲಾಭಕ್ಕಾಗಲಿ ಏನು ಮಾಡಿಕೊಳ್ಳುವುದಿಲ್ಲ, ಅದು ಪ್ರಭಾವ ಬೀರುವುದಿಲ್ಲ ಅಂತ. ಇವ್ರು ಯಾಕೆ ಸ್ವಂತಕ್ಕೆ ಮಾರ್ಕೊಂಡ್ರು? ಹಾಗೆ KV ಗೌತಮ್ ಅಂತ ಪರಾಜಿತ ಅಭ್ಯರ್ಥಿ, ಹಾಗೆ ಸುಮಾರು ಜನ ಅವ್ರಿಗೆ ಬೇನಾಮಿಗಳು ಯಾರ್ಯಾರು ಇದ್ದಾರೋ ಬಲಾಢ್ರು ಎಲ್ಲ ಒಂದೊಂದು ದಿನದಲ್ಲಿ NOCಗಳು ತಗೊಂಡು ಭಾಳ ಷಡ್ಯಂತ್ರದಿಂದ ಭಾಳ ಅರ್ಥಗರ್ಭಿತವಾಗಿ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಆಗೋದಕ್ಕೆ ಮೂಲ ಕಾರಣ ಈ ಜಿಲ್ಲಾಧಿಕಾರಿಗಳು, ಈಗಿರುವ MR ರವಿ ಅವ್ರಿಗೆ ಕಾರಣ. ಇದೆಲ್ಲ ಸಂಪೂರ್ಣ ತನಿಖೆ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮಾಲೂರಿಗೆ ಬರೋದ್ರಿಂದ ಈ ರೆಕಾರ್ಡ್ಸನ್ನು ಅವ್ರ ಗುಪ್ತಚರ ಇಲಾಖೆಯಿಂದ ತಗೊಳ್ಳಿ, ಆಯಿತಾ? ನಮ್ಮಲ್ಲಿ ನಾನು ಆಪಾದನೆ ಮಾಡಿರೋದ್ರಲ್ಲಿ 1/7 ಸುಳ್ಳಿದ್ರೆ ತಗೊಳ್ಳಿ, ಅದೆಲ್ಲ ತಗೊಂಡು ಈ ಮಾಲೂರಲ್ಲಿ ದೊಡ್ಡ ಭೂ ಅಕ್ರಮಗಳಿಗೆ ಮೂಲ ಕಾರಣ ಯಾರಿದ್ದಾರೋ ಅವನ್ನೆಲ್ಲ ಪತ್ತೆ ಹಚ್ಚೋಕ್ಕೆ ಇವರು ಜಿಲ್ಲಾಧಿಕಾರಿಗಳು ಸಹಾಯ ಮಾಡಿರೋದ್ರಿಂದ, ಅಲ್ಲೇ ಅಧಿಕಾರಿಗಳಿರೋದ್ರಿಂದ ಆಪಾದಿತರು ಅವ್ರ ಮೇಲೆ ವಾಗ್ದಂಡನೆ ಮಾಡಿ ಅಲ್ಲೇ ಇಟ್ಟಿದ್ದಾರೆ. ಅವ್ರು ಇರೋದ್ರಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ ನಾನು ಈ ಮೂಲಕ ಹೇಳುತ್ತಾ, ಈ ಜಿಲ್ಲಾಧಿಕಾರಿಗಳು ಭಾಳ ಅಸಮರ್ಥವಾಗಿ ಕೊಟ್ಟಿದ್ದಾರೆ. ಹೊಸ ಜಿಲ್ಲಾಧಿಕಾರಿಗಳು ಈ ರೀತಿ ಮಾಡದೆ, ಹಿಂದಿನ ತಪ್ಪುಗಳು ಮಾಡದೆ ಒಳ್ಳೆ ಜಿಲ್ಲೆನ ಒಳ್ಳೆ ರೀತಿ ನಡೆಸ್ಕೊಂಡು ಆಗಲೇ ನಮ್ಮ DK ಶಿವಕುಮಾರ್ ಸಾಹೇಬ್ರು ಮಾಲೂರಿಗೆ ಬರೋಕ್ಕೆ ಮುಂಚೆಗೆ ಇವ್ರ ಕರ್ತವ್ಯಗಳು ಸ್ವಲ್ಪ ತಂದರೆ ತುಂಬ ಒಳ್ಳೆಯದು ಅಂತ ನಾನು ಈ ಮೂಲಕ ಒತ್ತಾಯಿಸ್ತೀನಿ.